ಮಚ್ಚು ಝಳಪಿಸಿದ ನಟರಿಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಅರೆಸ್ಟ್ ಆಗ್ತಾರ ರಜತ್ ಹಾಗೂ ವಿನಯ್. ರೀಲ್ಸ್ನಲ್ಲಿ ತೋರಿಸಿದ್ದು ಅಸಲಿ ಮಚ್ಚು ಅಂತ ಹೇಳಲಾಗ್ತಾ ಇದೆ. ಪೊಲೀಸರಿಗೆ ತೋರಿಸಿದ್ರು ಫೈಬರ್ ಮಚ್ಚು. ಖಾಕಿ ಪಡೆಯ ದಿಕ್ಕು ತಪ್ಪಿಸಿದ್ರ ವಿನಯ್ ಹಾಗೂ ರಜತ್. ರೀಲ್ಸ್ ಮಾಡಿದ ಮಚ್ಚನ್ನ ಪೊಲೀಸರಿಗೆ ತಂದು ತೋರಿಸಿದ್ದೇ ಬೇರೆದು. ಅಸಲಿ ಮಚ್ಚು ಯಾವ್ದು ಹಾಗಾದ್ರೆ? ಖಾಕಿ ಪಡೆಯ ದಿಕ್ಕು ತಪ್ಪಿಸಿದ್ರ ವಿನಯ್ ಹಾಗೂ ರಜತ್. ಮಚ್ಚನ್ನ ಝಳಪಿಸಿದ ನಟರಿಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಅರೆಸ್ಟ್ ಆಗ್ತಾರ ಹಾಗಾದ್ರೆ ರಜತ್ ಹಾಗೂ ವಿನಯ್ ಗೌಡ? ರೀಲ್ಸ್ ನಲ್ಲಿ ತೋರಿಸಿದ್ದೇ ಬೇರೆ ಮಚ್ಚು, ಪೊಲೀಸರಿಗೆ ತಂದು ತೋರಿಸಿದ್ದೇ ಬೇರೆ ಮಚ್ಚು. ಅಸಲಿ ಮಚ್ಚನ್ನ ಬಳಸಿ ಫೈಬರ್ ಮಚ್ಚನ್ನ ಪೊಲೀಸರಿಗೆ ತಂದು ತೋರಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರೀಲ್ಸ್ ಹಾಗೂ ಅವರು ತಂದು ಕೊಟ್ಟಂತಹ ಫೈಬರ್ ಮಚ್ ಎರಡಕ್ಕೂ ಕೂಡ ಕಂಪ್ಯಾರಿಸನ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅನುಮಾನ ಹುಟ್ಟಾಗ್ತಾ ಇದೆ. ಒಂದು ಅವರು ಬಳಸಿರುವಂತಹ ಮಚ್ಚು, ಮತ್ತೊಂದು ಅಂದ್ರೆ ರೀಲ್ಸ್ ನಲ್ಲಿ ನಾವು ನೋಡ್ತಾ ಇರುವಂತಹ ಮಚ್ಚು, ಅವರು ತಂದು ಕೊಟ್ಟಿರುವಂತಹ ಮಚ್ಚಿಗೂ ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲೇ ಗೊತ್ತಾಗುತ್ತೆ ರಿಯಲ್ ಮಚ್ಚನ್ನ ಅವರು ಬಳಸಿದ್ದಾರೆ ಅಂತ. ಆದ್ರೆ ರಜತ್ ಅವರ ಪತ್ನಿ ತಂದು ಕೊಡ್ತಾರೆ ಫೈಬರ್ ಮಚ್ಚು, ಇದು ಶೂಟಿಂಗ್ ಬಳಸುವಂತ ಮಚ್ಚನ್ನ ನನ್ನ ಗಂಡ ಮತ್ತೆ ವಿನಯ್ ಗೌಡ ಅವರು ರೀಲ್ಸ್ ಮಾಡೋ ಸಂದರ್ಭದಲ್ಲಿ ಫೈಬರ್ ಮಚ್ಚನ್ನೇ ಬಳಸಿದ್ದಾರೆ ಅಂತ ತಂದು ಪೊಲೀಸರಿಗೆ ಸಬ್ಮಿಟ್ ಮಾಡಿರುವಂತಹ ಮಚ್ಚೇ ಬೇರೆ, ರೀಲ್ಸ್ ನಲ್ಲಿ ಬಳಸಿರುವಂತಹ ಮಚ್ಚು ಬೇರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮತ್ತೆ ಅರೆಸ್ಟ್ ಮಾಡ್ತಾರ? ಈಗೇನು ನೆನ್ನೆ ರಾತ್ರಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು, ಮಧ್ಯರಾತ್ರಿ ವಿಚಾರಣೆ ನಡೆಸಿ ಕಳಿಸಿದ್ರು. ಈಗ ಮತ್ತೆ ಅರೆಸ್ಟ್ ಆಗ್ತಾರ ಹಾಗಾದ್ರೆ ರಜತ್ ವಿನಯ್ ನಟರನ್ನ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ವಿಚಾರಣೆಗೆ ಹೋಗೋದಾಗಿ ಹೇಳಿ ಎಸ್ಕೇಪ್ ಆದ್ರ ಹಾಗಾದ್ರೆ ರಜತ್? ಮನೆಯಿಂದ ಹೊರಟಂತ ರಜತ್ ಹೋಗಿದ್ದಾದ್ರೂ ಎಲ್ಲಿಗೆ? ವಕೀಲರನ್ನ ಸಂಪರ್ಕಿಸಿದ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ ರಜತ್ ಅವ್ರದ್ದು. ಮನೆಯಿಂದ ಹೊರಟ ರಜತ್ ಹೋಗಿದ್ದಾದ್ರೂ ಎಲ್ಲಿಗೆ? ವಕೀಲರನ್ನ ಸಂಪರ್ಕಿಸಿದ ಬಳಿಕ ರಜತ್ ಅವರ ಫೋನು ಸ್ವಿಚ್ ಆಫ್ ಆಗಿದೆ. ಹಾಗಾದ್ರೆ ಮನೆಯಿಂದ ಹೊರಟಂತ ರಜತ್ ಎಲ್ಲಿಗೆ ಹೋದ್ರು? ತಲೆ ಮರೆಸ್ಕೊಂಡ್ರ ರಜತ್ ಅವರು ಬಂಧನದ ಭೀತಿಯಿಂದ? ಅರೆಸ್ಟ್ ಆಗ್ತಾರ ರಜತ್ ಮತ್ತು ವಿನಯ್? ನಟರನ್ನ ಮತ್ತೆ ವಿಚಾರಣೆಗೆ ಕರೆದಿದೆ ಖಾಕಿ. ವಿಚಾರಣೆಗೆ ಹೋಗೋದಾಗಿ ಹೇಳಿ ಎಲ್ಲಿ ಹೋದ್ರು ರಜತ್? ಫೋನ್ ಸ್ವಿಚ್ ಆಫ್ ಬರ್ತಿದೆ. ವಕೀಲರನ್ನ ಸಂಪರ್ಕಿಸಿದ ನಂತರ ರಜತ್ ಫೋನ್ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಹೋದ್ರು ಹಾಗಾದ್ರೆ ರಜತ್ ಮತ್ತು ವಿನಯ್? ಎಲ್ಲಿದ್ದಾರೆ? ವಿಚಾರಣೆಗೆ ಹಾಜರಾಗ್ತಾರ? ತನಿಖೆ ಆಗ್ತಾ ಇದೆ. ಪೊಲೀಸರು ಮೊದಲು ವಿನಯ್ ಮತ್ತು ರಜತ್ ಇಬ್ಬರಿಗೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ. ರಜತ್ ಅವರ ಹೆಂಡತಿ ಅಕ್ಷತಾ ಬರ್ತಾರೆ. ಬಂದು ಅವರೊಂದು ಮಚ್ಚನ್ನ, ಫೈಬರ್ ಮಚ್ಚನ್ನ, ಶೂಟಿಂಗ್ ಸಂದರ್ಭದಲ್ಲಿ ಬಳಸುವಂತಹ ಮಚ್ಚನ್ನ ನನ್ನ ಗಂಡ ರಜತ್ ಮತ್ತು ವಿನಯ್ ಗೌಡ ರೀಲ್ಸಿಗೆ ಬಳಸಿದ್ರು ಅಂತ ಆ ಮಚ್ಚನ್ನ ತಗೊಂಡು ಬಂದು ಪೊಲೀಸರ ಮುಂದೆ ಇಡ್ತಾರೆ. ಆ ಪೊಲೀಸರು ಅಂದ್ರೆ ಪೊಲೀಸ್ ರಿಲೀಸ್ ಮಾಡಿರೋ ಫೋಟೋನೇ ಬೇರೆ, ರಜತ್ ಮತ್ತೆ ವಿನಯ್ ಗೌಡ ರೀಲ್ಸ್ ನಲ್ಲಿ ಬಳಸಿರುವಂತಹ ಆ ಮಚ್ಚಿನ ಫೋಟೋವೇ ಬೇರೆ. ಎರಡಕ್ಕೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕಂಪ್ಯಾರಿಸನ್ ಮಾಡಿದಂತ ಸಂದರ್ಭದಲ್ಲಿ ಎರಡು ಬೇರೆ ಬೇರೆ ಮಚ್ಚು. ಪೊಲೀಸರನ್ನ ಯಾಮಾರಿಸುವಂತಹ ಕೆಲಸ ಇಲ್ಲಿ ನಡೆದಿದೆ. ಮಚ್ಚನ್ನ ಬದಲಿಸಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ರೀಲ್ಸ್ ನಲ್ಲಿ ಬಳಸಿರೋ ಮಚ್ಚು, ಪೊಲೀಸರು ರಿಲೀಸ್ ಮಾಡಿರೋ ಮಚ್ಚು. ಪೊಲೀಸರು ರಿಲೀಸ್ ಮಾಡಿರೋ ಮಚ್ಚು ಯಾವುದು ಅಂತಂದ್ರೆ ರಜತ್ ಅವರ ವೈಫ್ ಅಂದ್ರೆ ಹೆಂಡತಿ ಅಕ್ಷತಾ ಪೊಲೀಸರ ಮುಂದೆ ತಂದಿಟ್ಟಿರುವಂತಹ ಫೈಬರ್ ಮಚ್ಚು. ಅದು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಗೊತ್ತಾಗಲ್ವಾ ಫೈಬರ್ ಮಚ್ಚು ಯಾವುದು, ಅವ್ರು ಬಳಸಿರುವಂತಹ ರೀಲ್ಸ್ ನಲ್ಲಿ ಬಳಸಿರುವಂತಹ ಮಚ್ಚು ಯಾವುದು? ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಎರಡಕ್ಕೂ ಹೋಲಿಕೆನೇ ಇಲ್ಲ. ತನಿಖೆಯ ಹಾದಿಯ ತಪ್ಪಿಸುವಂತಹ ಕೆಲಸ ಆಯ್ತಾ ಹಾಗಾದ್ರೆ? ಆಯುಧಗಳ ಹೋಲಿಕೆ ಆಗದ ಹಿನ್ನೆಲೆಯಲ್ಲಿ ಸಾಕ್ಷಿ ನಾಶ ಮಾಡಿದ್ರ? ಸೂಕ್ತ ತನಿಖೆ ಆಗಬೇಕಿದೆ. ಅಗತ್ಯವಿದ್ರೆ ಮತ್ತೆ ಕೇಸನ್ನ ಹಾಕ್ತೀವಿ. ಮಚ್ಚು ಬದಲಿಸಿದ್ದು ಸಾಬೀತಾದ್ರೆ ಪ್ರಕರಣ ದಾಖಲಾಗುತ್ತೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಯುಧಗಳು ಹೋಲಿಕೆ ಆದ್ರೆ ಓಕೆ,
ಆಗಿಲ್ಲ ಅಂತಂದ್ರೆ ಮತ್ತೆ ನಾವು ಪ್ರಕರಣವನ್ನ ದಾಖಲು ಮಾಡ್ತೀವಿ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಸಾಕ್ಷಿ ನಾಶ ಮಾಡಿದ್ರೆ ಸೂಕ್ತ ಕ್ರಮ ಆಗುತ್ತೆ, ಅಗತ್ಯ ಬಿದ್ರೆ ಮತ್ತೆ ಕೇಸನ್ನ ಹಾಕ್ತೀವಿ. ಮಚ್ಚನ್ನ ಏನಾದ್ರೂ ಬದಲಿಸಿದ್ದಾರೆ, ತನಿಖೆಯ ಹಾದಿ ತಪ್ಪಿಸಿದ್ದಾರೆ ಅಂತ ಗೊತ್ತಾದ್ರೆ ಪ್ರಕರಣ ದಾಖಲು ಮಾಡ್ತೀವಿ, ಕಠಿಣ ಕ್ರಮ ಆಗತ್ತೆ, ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಪೊಲೀಸ್ ಕಮಿಷನರ್ ಆಯುಕ್ತ ಬಿ ದಯಾನಂದ್. ಪೊಲೀಸರ ಮುಂದೆ ತಂದುಕೊಟ್ಟಂತಹ ಮಚ್ಚು ಹಾಗೆ ರೀಲ್ಸ್ನಲ್ಲಿ ಬಳಸಿರುವಂತಹ ಮಚ್ಚು ಎರಡಕ್ಕೂ ಕೂಡ ಏನಾದರೂ ಹೋಲಿಕೆ ಆಗಿಲ್ಲ, ಸಾಕ್ಷಿ ನಾಶ ಮಾಡಿ ಅಥವಾ ಸಾಕ್ಷಿಯನ್ನ ಬದಲಿಸುವಂತಹ ಪ್ರಯತ್ನ ಏನಾದರೂ ಆಗಿದ್ರೆ, ಮಚ್ಚನ್ನ ಬದಲಿಸಿರುವಂಥದ್ದು ಏನಾದರೂ ಸಾಬೀತಾದರೆ ಪ್ರಕರಣ ಹಾಕ್ತೀವಿ, ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಈ ಕುರಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನ ಮಾಡ್ತೇವೆ. ನೋಡ, ಅದಕ್ಕೋಸ್ಕರನೇ ಹೇಳಿದ್ದು ಆ ರೀಲ್ಸ್ ಅಲ್ಲಿ ಯಾವ್ದು ಉಪಯೋಗ ಆಗಿದೆ, ಇದು ಯಾವ್ದಿದೆ, ಅದು ಸೇಮ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನ ರಿಪೋರ್ಟ್ಗಳನ್ನ ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನ ಸಂಪರ್ಕಿಸಿ ಅವರುಗಳ ಒಂದು ವರದಿ ಆಧಾರದ ಮೇಲೆ ಮುಂದುವರಿತೆಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗ್ತದೆ. ಓಕೆ, ಸಾರ್ವಜನಿಕ ರಸ್ತೆಯಲ್ಲಿ ಮಾಡಿದ್ರು ಅಂತ ಅದೊಂದು ಕೇಸ್ ಮಾಡ್ತೀರಾ ಸರ್? ಎಲ್ಲಿ ಮಾಡಿದ್ರು, ಹೇಗೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸ್ಟೇಷನ್ ಮೇಲೆ ಸ್ಟೇಷನ್ ಮೇಲೆ ಕೊಟ್ಟಿದ್ದೀರಾ? ಯಾವುದು? ಈಗ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ, ಮತ್ತೆ ತನಿಖೆಗೆ ಕರೀತಾರೆ, ಇನ್ವೆಸ್ಟಿಗೇಷನ್ಗೆ ಅವರು ಪ್ರೊಸೀಜರ್ ಮಾಡ್ತಾರೆ. ಅದೆಲ್ಲ ಏನು ಕಾನೂನು ಪ್ರಕಾರ ಏನಿದೆಯೋ ಅದೇನಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನೋಟಿಸ್ ಇನ್ವೆಸ್ಟಿಗೇಷನ್ಗೆ ಕರೆಸಿದ್ದಾರೆ. ಅವರು ನಿನ್ನೆ ರಾತ್ರಿ ಎಲ್ಲ ಅವ್ರ ಜೊತೆ ಇದ್ರು. ಅಲ್ಲ, ಏನಕ್ಕೆ ಅಂದ್ರೆ ಅವ್ರ ಫೋಟೋಸ್ ಎಲ್ಲಾನು ನಿನ್ನೆ ರಾತ್ರಿ ಡಿಸ್ಪ್ಲೇ ಮಾಡಿದ್ರಲ್ಲ, ನಾವ್ ಯಾವ್ದು ಫೋಟೋ ಡಿಸ್ಪ್ಲೇ ಮಾಡಿಲ್ಲಪ್ಪ. ಯಾವ್ದು ಮಾಡಿದ್ರು? ನಾವೆಲ್ಲಿ ಮಾಡಿದ್ವಿ? ಪೇಪರ್ಗಳಲ್ಲಿ ಬರ್ತದೆ, ನಾವೇನು ಮಾಡಿದ್ವಿ? ಓಕೆ, ಎನಿವೆ ತನಿಖೆಯಲ್ಲಿರೋದ್ರಿಂದ ಲೆಟ್ ಅಸ್ ನಾಟ್ ಡಿಸ್ಕಸ್ ಇಟ್ ಫರ್ದರ್. ವಿಲ್ ಲೀವ್ ಇಟ್ ಟು ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಪೊಲೀಸರನ್ನ ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ದರ್ಶನ್ ನೀಡ್ತಾ ಹೋಗ್ತಾರೆ. ದರ್ಶನ್, ನಿನ್ನೆ ಇವರಿಬ್ಬರನ್ನು ವಿಚಾರಣೆ ಕರೀತಾರೆ, ರಜತ್ ಹಾಗೂ ವಿನಯ್ ಗೌಡ ಇಬ್ಬರನ್ನು ಕೂಡ ವಿಚಾರಣೆಗೆ ಬನ್ನಿ ಅಂತ. ಈ ಸಂದರ್ಭದಲ್ಲಿ ರಜತ್ ಅವರ ವೈಫ್ ಪೊಲೀಸರ ಮುಂದೆ ಹಾಜರಾಗಿ ಒಂದು ಫೈಬರ್ ಮಚ್ಚನ್ನ ಕೊಟ್ಟಿದ್ದಾರೆ. ಇದು ಶೂಟಿಂಗ್ ಬಳಸುವಂತಹ ಮಚ್ಚು, ಅದನ್ನೇ ರೀಲ್ಸಿಗೆ ಬಳಸಿದ್ರು ನನ್ನ ಗಂಡ ಅಂತ. ಆದರೆ ಈಗ ಎರಡೂ ಫೋಟೋ ಕಂಪ್ಯಾರಿಸನ್ ಮಾಡಿದಂಥ ಸಂದರ್ಭದಲ್ಲಿ ಎರಡೂ ಹೋಲಿಕೆ ಆಗ್ತಾ ಇಲ್ಲ, ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತಾ ಇದೆ. ಇದು ಮಚ್ಚನ್ನ ಬದಲಿಸಿ ತನಿಖೆಯ ಹಾದಿ ತಪ್ಪಿಸಿದ್ರೆ ಹಾಗಾದ್ರೆ ರಜತ್ ಅವರ ವೈಫ್ ಅನ್ನೋ ಪ್ರಶ್ನೆ ಒಂದ್ ಕಡೆ ಹುಟ್ಕೊಳ್ಳುತ್ತೆ. ಇನ್ ಕೇಸ್ ಏನಾದರೂ ಪ್ರೂವ್ ಆದ್ರೆ ಅವರು ರಿಯಲ್ ಮಚ್ಚೆ ಬಳಸಿದ್ದಾರೆ, ಮಿಸ್ಲೀಡ್ ಮಾಡೋದಕ್ಕೆ ಫೈಬರ್ ಮಚ್ಚೆ ಏನಾದರೂ ಪೊಲೀಸರ ಮುಂದೆ ಇಟ್ರು ಅನ್ನೋದೇ ಪ್ರೂವ್ ಆದ್ರೆ ಏನಾಗುತ್ತೆ ನೆಕ್ಸ್ಟ್ ಅಂತ ಈ ಪ್ರಕರಣ? ಖಂಡಿತ ವಿದ್ಯಾ, ನಿನ್ನೆ ರಾತ್ರಿ ಏನು ಒಂದು ಲಾಂಗ್ ಅನ್ನ ರಜತ್ ಅವರ ಪತ್ನಿ ಪೊಲೀಸರಿಗೆ ಕೊಟ್ಟಿರ್ತಾರೆ. ಅಂದ್ರೆ ಇದು ಶೂಟಿಂಗ್ ನಲ್ಲಿ ಬಳಸ್ತಕ್ಕಂತ ಲಾಂಗ್ ಫೈಬರ್ ನಿಂದ ಮಾಡಿರ್ತದೆ. ಹಾಗಾಗಿ ಅದನ್ನ ಪೊಲೀಸರು ಕೊಟ್ಟಿರ್ತಾರೆ. ಆದ್ರೆ ಇಂದು ಬೆಳಗ್ಗೆ ಅವ್ರು ನಿನ್ನೆ ರಾತ್ರಿ ಕೊಟ್ಟಿದ್ದಂತ ಏನೋ ಒಂದು ಲಾಂಗ್ ಅಸಲಿಯತ್ತು ಬಯಲಾಗಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ರೀಲ್ಸ್ ಮಾಡೋದಕ್ಕೆ ಬಳಸಿದಂತ ಒರಿಜಿನಲ್ ಲಾಂಗ್ ಅನ್ ಸಹ ಅವರು ಅಪ್ರೂವ್ ಮಾಡಿರೋದಿಲ್ಲ. ಆದ್ರೆ ಅದಕ್ಕೆ ಬದಲಿಯಾಗಿ ಇವರು ಒಂದು ಫೈಬರ್ ಇಂದ ಮಾಡಿರ್ತಕ್ಕಂಥ ಒಂದು ಲಾಂಗ್ ಅನ್ನ ಕೊಟ್ಟಿರ್ತಾರೆ. ಅದು ಈಗ ಪೊಲೀಸರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರಜತ್ ಅವರ ಕಳ್ಳಾಟ ಈಗ ಪೊಲೀಸರು ಅಂದ್ರೆ ಬಯಲಾಗಿರ್ತಕ್ಕಂಥದ್ದು. ಈಗ ಪೊಲೀಸರು ಸಹ ಈಗ ಸ್ಟೇಷನ್ಗೆ ಬರೋದಕ್ಕೆ ಅಂದ್ರೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ ಬರೋದಕ್ಕೆ. ಆದ್ರೆ ಇಲ್ಲಿವರೆಗೂ ಸಹ ಆತ ಎಲ್ಲಿದ್ದಾನೆ ಏನು ಅಂತ ಸಹ ಒಂದು ಸುಳಿವು ಸಹ ಸಿಗ್ತಾ ಇಲ್ಲ. ಮತ್ತೆ ಆ ಫೋನ್ ಅನ್ನು ಸಹ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಬೇಲ್ಗಾಗಿ ಪ್ರಯತ್ನ ಮಾಡ್ತಿದ್ದಾರಾ ಅಂತಕ್ಕಂತ ಒಂದಷ್ಟು ಅನುಮಾನಗಳು ಸಹ ಮೂಡ್ತಾ ಇರ್ಬೋದು. ಯಾಕಂತಂದ್ರೆ ಇವ್ರು ಮಾಡಿರ್ತಕ್ಕಂಥದ್ದು ಈಗಾಗ್ಲೇ ಗೊತ್ತಾಗಿದೆ. ಒಂದು ವೇಳೆ ಇದೇನಾದ್ರೂ ನಿಜ ಅಂತಾನೆ ಆಗಿದಾದ್ರೆ ಅವ್ರ ಮೇಲೆ IPC ಸೆಕ್ಷನ್ 201 ದಾಖಲಿಸ್ಕೊಂಡು ಅಂದ್ರೆ ಸಾಕ್ಷ್ಯಾಧಾರ ನಾಶ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಸೆಕ್ಷನ್ ಅನ್ನು ದಾಖಲಿಸ್ಕೊಂಡು ಇಬ್ಬರನ್ನು ಸಹ ಅಂದ್ರೆ ಪತ್ನಿಯನ್ನು ಸಹ ಅರೆಸ್ಟ್ ಮಾಡಕ್ಕಂತ ಚಾನ್ಸಸ್ ಇದೆ. ಇಬ್ಬರನ್ನು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ವಿದ್ಯಾ.
ದರ್ಶನ್, ಪ್ರಮುಖವಾಗಿ ಗಮನಿಸೋದಾದ್ರೆ ನಿನ್ನೆ ವಿಚಾರಣೆ ಕರೆದ್ರು, ಅವಾಗ ರಜತ್ ವಿನಯ್ ಇಬ್ರು ಹಾಜರಾಗಿದ್ರ ಅಂತ. ಯಾಕಂದ್ರೆ ವಿಚಾರಣೆಗೆ ಹಾಜರಾಗಿದ್ರು, ಅದಾದ್ಮೇಲೆ ಮಿಡ್ ನೈಟ್ ಅವರನ್ನ ಬಿಡ್ಸ್ ಕಳಿಸ್ತಾಯ್ತು. ಜೊತೆಗೆ ಈಗ ಮತ್ತೆ ವಿಚಾರಣೆ ಕರೆದಿದ್ದಾರೆ, ಫೋನ್ ಏನೋ ಸ್ವಿಚ್ ಆಫ್ ಬರ್ತದೆ ಅನ್ನೋ ಮಾಹಿತಿ ಇದೆ. ಈ ಕುರಿತು ಹೇಳೋದಾದ್ರೆ ಖಂಡಿತ ನಿನ್ನೆ ಆಗಿರ್ತಕ್ಕಂಥದ್ದನ್ನು ನಿನ್ನೆ ವಿಚಾರಣೆಗೆ ಬಂದು ಹಾಜರಾಗಿ ಹೋಗಿದ್ರು. ಆದ್ರೆ ನಿನ್ನೆ ಲಾಂಗ್ ಫೇಕ್ ಅಂತ ಗೊತ್ತಾದ ಮೇಲೆ ಈಗ IPC ಸೆಕ್ಷನ್ 201 ಹಾಕೋದಕ್ಕೂ ಸಹ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಲಾಂಗ್ ಈಗಾಗಲೇ FSL ಹೋಗಿದೆ. FSL ಸಹ ಇದು ಫೇಕ್ ಅಂತ ಹೇಳಿ ಬಂದಿದೆ. ಯಾಕಂದ್ರೆ ಅಸಲಿ ಲಾಂಗೆ ಬೇರೆ ಇದೆ, ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಲಾಂಗೆ ಬೇರೆ ಇದೆ. ಹಾಗಾಗಿ ಇದು ಫೇಕ್ ಅಂತ ಗೊತ್ತಾಗಿದೆ. ಹಾಗಾಗಿ ಇಂದು ವಿಚಾರಣೆಗೆ ಸಹ ಕರೆದಿದ್ರು, ಅಂದ್ರೆ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕರೆದಿದ್ರು. ಆದ್ರೆ ಇಲ್ಲಿವರೆಗೂ ಸಹ ಏನು ನಿರೀಕ್ಷಣಾ ಜಾಮೀನು ತೆಗೆದುಕೊಂಡು ಏನು ಸ್ಟೇಷನ್ಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಒಟ್ಟಾರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಯ್ತು ಸರ್. ಇಲ್ಲಿವರೆಗೂ ಸಹ ಅವರು ವಿಚಾರಣೆಗೆ ಬಾರದೆ ಎಲ್ಲ ಒಂದ್ ಕಡೆ ಕಾಣದ ಕೈಗಳಿಂದ ಒಂದು ಹೊಸ ಪ್ರಯತ್ನ ಮಾಡ್ತಿದಾರ ಅಂತ ವಿದ್ಯಾ. ಓಕೆ, ಧನ್ಯವಾದಗಳು ದರ್ಶನ್ ತಮ್ಮೆಲ್ಲ ಡೀಟೇಲ್ಸ್ಗೆ.